ಕೇಳುಗರೆ, ಈಗ ಕೇಳಿ ಡಾಕ್ಟರ್ ಶಾಂತನಗೌಡ, ಸಹ ಪ್ರಾಧ್ಯಾಪಕರು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗ ಇವರಿಂದ ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಯೋಜನೆ ಕುರಿತು ಮಾಹಿತಿ. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಶಾಂತನಗೌಡ, ಒಳನಾಡು ಮೀನುಗಾರಿಕೆ ವಿಭಾಗ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಶಿವಮೊಗ್ಗ ವಲಯ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಈಗ ನಾನು ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯ ಅದರ ಬಗ್ಗೆ ಹಾಗೂ ನೀಲಿ ಕ್ರಾಂತಿಯ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. PMMSY ಇದು ಒಂದು ಸುಸ್ಥಿರ ಮೀನುಗಾರಿಕೆ ಅಭಿವೃದ್ಧಿಗಾಗಿ 2020ರಲ್ಲಿ ಪ್ರಾರಂಭಿಸಲಾದ ಒಂದು ಪ್ರಮುಖ ಯೋಜನೆಯಾಗಿರುತ್ತದೆ. ಇದನ್ನು ಇಂಗ್ಲೀಷಲ್ಲಿ ನಾವು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದರ ಅಡಿಯಲ್ಲಿ ಬರುವಂತಹ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ NFDB ಅಂತ ಹೇಳ್ತೀವಿ, ಕನ್ನಡದಲ್ಲಿ ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ, ಇದು ಒಂದು ಪ್ರಮುಖ ನೋಡಲ್ ಸಂಸ್ಥೆಯಾಗಿ PMMSYಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಒಂದು PMMSY ಹಾಗೂ NFDBಯ ಮೂಲ ಉದ್ದೇಶ ಏನಂತಂದರೆ ಮೀನಿನ ಉತ್ಪಾದನೆಯನ್ನು 22 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತದೆ. ಇದಲ್ಲದೆ ಮೂಲ ಸೌಕರ್ಯಗಳಿಗೆ ಹಾಗೂ ಆಧುನಿಕ ತಂತ್ರಜ್ಞಾನಗಳಿಗೆ ಕೇಂದ್ರೀಕರಿಸುತ್ತದೆ ಮತ್ತು 12,000 ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು PMMSY ಬೆಂಬಲಿಸುತ್ತದೆ. ಈ ಒಂದು PMMSYಯಲ್ಲಿ ಅಥವಾ ಈ ಒಂದು ಯೋಜನೆಯಲ್ಲಿ ಹಲವಾರು ಸ್ಕೀಮ್ಗಳು ಇದ್ದಾವೆ. ಈ ಸ್ಕೀಮ್ಗಳು ಯಾವುದೆಂದು ಸಂಕ್ಷಿಪ್ತವಾಗಿ ಹೇಳಲು ನಾನು ಬಯಸುತ್ತೇನೆ. ಈ ಒಂದು PMMSYಯಲ್ಲಿ ಮೀನುಮರಿ ಉತ್ಪಾದನಾ ಕೇಂದ್ರಗಳ ಸ್ಥಾಪನೆಗೆ ಸಬ್ಸಿಡೀಸ್ ಮತ್ತು ಸ್ಕೀಮ್ಸ್ಗಳನ್ನು ಕೊಡಲಾಗುತ್ತದೆ. ಅದಲ್ಲದೆ ಸೀಗಡಿ ಮೀನುಮರಿ ಉತ್ಪಾದನಾ ಕೇಂದ್ರಗಳ ಸ್ಥಾಪನೆಗೂ ಕೂಡ ಕೊಡಲಾಗುತ್ತದೆ. ಮೀನುಮರಿ ಪಾಲನೆ ಕೊಳಗಳ ನಿರ್ಮಾಣ ಅಂದರೆ ನಾವು ಸೀಡ್ ರೇರಿಂಗ್ ಯೂನಿಟ್ಸ್ ಅಂತ ಏನು ಹೇಳ್ತೀವಿ, ಅವುಗಳಿಗೂ ಸಹ ಅನುಮೋದನೆಯನ್ನು ಕೊಡಲಾಗುತ್ತದೆ. ತದನಂತರ ಸಮಗ್ರ ಮೀನು ಕೃಷಿ, ಸ್ಕ್ಯಾಂಪಿ ಅಂದರೆ ನಾವು ಸೀಗಡಿ ಅಂತ ಹೇಳ್ತೀವಲ್ಲ, ಅದು ಪಂಗೇಸಿಯಸ್ ಫಿಶ್ಗಳ ಜಲಕೃಷಿ ಮಾಡಲಿಕ್ಕೆ, ತಿಲಾಪಿಯಾ ಮೀನುಗಳು ಸೇರಿದಂತೆ ಸಿಹಿನೀರಿನ ಜಲಕೃಷಿಗೆ ಇವುಗಳ ಹೂಡಿಕೆಯ ವೆಚ್ಚಗಳಿಗೂ ಸಹ ಸಹಾಯವನ್ನು ಕೊಡುತ್ತದೆ. ಮತ್ತು ಜೌಗು ಮತ್ತು ಚೌಳು ಭೂಮಿಗಳು ಇದ್ದರೆ ಆ ಪ್ರದೇಶಗಳಲ್ಲೂ ಸಹ ಮೀನು ಕೊಳಗಳ ನಿರ್ಮಾಣ ಮಾಡಲು ಸಹ ಅವಕಾಶಗಳಿದ್ದಾವೆ. ನಂತರ ಒಳನಾಡಿನಲ್ಲಿ ಬಯೋಫ್ಲಾಕ್ ಕೊಳಗಳ ನಿರ್ಮಾಣ ಮಾಡಲಿಕ್ಕೂ ಸಹ ಅವಕಾಶಗಳು ಈ PMMSYನಲ್ಲಿ ದೊರಕುತ್ತವೆ. ನಂತರ ಅಲಂಕಾರಿಕ ಮೀನು ಸಾಕಾಣಿಕೆ ಘಟಕಗಳನ್ನು ನಮ್ಮ ಮನೆಯ ಹಿಂಭಾಗದಲ್ಲಿ ಸ್ಥಾಪಿಸಲು ಸಹ PMMSYನಲ್ಲಿ ಹಲವಾರು ಅವಕಾಶಗಳಿವೆ. ಸಿಹಿ ನೀರಿನ ಅಲಂಕಾರಿಕ ತಾಯಿ ಮೀನು ಬ್ಯಾಂಕ್ ಸ್ಥಾಪನೆ ಅಂದರೆ ಬ್ರೂಡರ್ಸ್ಗಳನ್ನು ಡೆವಲಪ್ ಮಾಡಲಿಕ್ಕೂ ಸಹ PMMSYನಲ್ಲಿ ಯೋಜನೆಗಳಿವೆ. ನಂತರ ತಂತ್ರಜ್ಞಾನದ ಅಳವಡಿಕೆ ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ಗಳನ್ನು ಉಪಯೋಗಿಸಿ ಮೀನು ಉತ್ಪಾದನೆಯನ್ನು ಮಾಡಲು ಸಹ ಅವಕಾಶಗಳಿವೆ. ಹಾಗೂ ಜಲಾಶಯಗಳಲ್ಲಿ ಪಂಜರಗಳ ಸ್ಥಾಪನೆ ಮಾಡಲು ಅಂದರೆ ಕೇಜ್ ಕಲ್ಚರ್ ಅಂತ ಏನು ಹೇಳ್ತೀವಿ, ಅಲ್ಲೂ ಸಹ ಅವಕಾಶಗಳಿದ್ದಾವೆ. ಮತ್ತು ಪೆನ್ ನಿರ್ಮಿಸಿ ಮೀನು ಕೃಷಿಯನ್ನು ಮಾಡಲು ಅಂದರೆ ನದಿಯ ಭಾಗದಲ್ಲಿ ಮೀನುಮರಿಗಳನ್ನು ಸಾಕಣೆ ಮಾಡಲು ಸಹ PMMSYನಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ನಂತರ ಮಂಜುಗಡ್ಡೆ ಘಟಕ ನಿರ್ಮಾಣ ಮಾಡಲಿಕ್ಕೂ ಸಹ PMMSYನಲ್ಲಿ ಅವಕಾಶ ಇದೆ. ಹಾಗೂ ಶೈತ್ಯೀಕರಿಸಿದ ವಾಹನಗಳು, ಶಾಖ ನಿರೋಧಕ ವಾಹನಗಳು ಅಂದರೆ ರೆಫ್ರಿಜಿರೇಟೆಡ್ ಟ್ರಕ್ಸ್ಗಳು ಮತ್ತು ಇನ್ಸುಲೇಟೆಡ್ ಟ್ರಕ್ಸ್ಗಳನ್ನು ಪರ್ಚೇಸ್ ಮಾಡಲು, ಖರೀದಿಸಲು ಸಹ PMMSYನಲ್ಲಿ ಅವಕಾಶಗಳಿದ್ದಾವೆ. ಹಾಗೂ ಮೀನು ಮಾರಾಟಕ್ಕಾಗಿ ರಿಕ್ಷಾಗಳನ್ನು ಒಳಗೊಂಡಂತೆ ಐಸ್ ಬಾಕ್ಸ್ ಹೊಂದಿರುವ ತ್ರಿಚಕ್ರ ವಾಹನಗಳನ್ನು ಸಹ ರೈತರು ಖರೀದಿಸಬಹುದು. ಅವುಗಳು ಸಹ ಈ ಒಂದು PMMSYನಲ್ಲಿ ಯೋಜನೆಗಳಿದ್ದಾವೆ. ನಂತರ ಫಿಶ್ ಫೀಡ್ ಪ್ಲಾಂಟ್ಸ್ ಅಂದರೆ ಮೀನುಗಳಿಗೆ ಆಹಾರ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡಲು ಸಹ ಅವಕಾಶಗಳಿವೆ. ಮತ್ತು ಮೀನು ಮಾರುಕಟ್ಟೆಗಳು ಮತ್ತು ಮಾರಾಟ ಮೂಲ ಸೌಕರ್ಯಗಳನ್ನು ಉತ್ತಮಪಡಿಸಲು ಸಹ ಒಂದು PMMSYನಲ್ಲಿ ಅವಕಾಶಗಳಿವೆ. ಈ ಯೋಜನೆಗಳಿಗೆ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಪ್ರತಿ ತಾಲೂಕಿನಲ್ಲಿ ಸಹಾಯಕ ನಿರ್ದೇಶಕರು ಇರ್ತಾರೆ ಹಾಗೂ ಪ್ರತಿ ಜಿಲ್ಲೆಗಳಲ್ಲೂ ಸಹ ಉಪನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಇರ್ತಾರೆ. ಇವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ರೈತರಿಗೆ ಇನ್ನೊಂದು ಸಲಹೆ ಅಂದರೆ ಎಲ್ಲ ರೈತರು ನ್ಯಾಷನಲ್ ಫಿಶರೀಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಒಂದು ಆ್ಯಪ್ ಇದೆ. ಇದರಲ್ಲಿ ನೋಂದಣಿ ಮಾಡಿಕೊಳ್ಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಆ್ಯಪ್ನಲ್ಲಿ ಎಲ್ಲ ಥರದ ಮೀನುಗಾರಿಕೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳು, ಯೋಜನೆಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಹಾಗೂ ವಿವಿಧ ರೀತಿಯ ಇನ್ಶೂರೆನ್ಸ್, ವಿಮೆ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ, ತರಬೇತಿಗಳ ಬಗ್ಗೆ ಹಾಗೂ ಸಾಮರ್ಥ್ಯಗಳನ್ನು ವೃದ್ಧಿಪಡಿಸಿಕೊಳ್ಳುವಂಥ ಮಾಹಿತಿಗಳನ್ನು ಸಹ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ವಿಷಯಗಳು ದೊರಕುತ್ತವೆ, ಮಾಹಿತಿಗಳು ದೊರಕುತ್ತವೆ. ಹಾಗೆ PMMSYನ ಮೂಲ ಉದ್ದೇಶವೇನಂತಂದರೆ ಮೀನು ಉತ್ಪಾದನೆಯನ್ನು ಸುಧಾರಿಸುವುದು ಹಾಗೂ ಮೀನುಗಾರಿಕೆ ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಒಂದು ಮೂಲ ಉದ್ದೇಶವಾಗಿರುತ್ತದೆ. ಹಾಗೆ ಮೀನು ಉತ್ಪಾದಕತೆ ಮತ್ತು ಮೂಲ ಸೌಕರ್ಯದಲ್ಲಿ ಪ್ರಗತಿಯನ್ನು ಸಾಧಿಸುವುದು, ನಂತರ ಮೀನುಗಳನ್ನು ಹಿಡಿದ ನಂತರ ಅವುಗಳ ನಿರ್ವಹಣೆ ಮಾಡುವುದು ಮತ್ತು ಮಾರುಕಟ್ಟೆಗಳನ್ನು ಸುಧಾರಿಸುವುದು, ಉತ್ಪಾದನೆ ಮತ್ತು ಮಾರುಕಟ್ಟೆಗಳ ಮಧ್ಯೆ ಬರುವ ಅಂತರಗಳನ್ನು ಕಡಿಮೆ ಮಾಡುವುದು ಇದರ ಮೂಲ ಉದ್ದೇಶ. ಇವುಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರವು 2020ರಲ್ಲಿ PMMSYಯನ್ನು ಪ್ರಾರಂಭಿಸಿತು. ಇದರಲ್ಲಿ ಹೆಚ್ಚು ಸಮಗ್ರ ಕಾರ್ಯತಂತ್ರಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ. ಈ ಒಂದು PMMSYನಲ್ಲಿ ಗಮನ ಸೆಳೆಯುವ ವಿಷಯಗಳು ಅಥವಾ ಪ್ರದೇಶಗಳು ಅಂತಂತಂದರೆ, ಒಂದು ನಮ್ಮ ಭಾರತ ದೇಶದಲ್ಲಿ ಮೀನು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು,
ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನು ಉತ್ತೇಜಿಸುವುದು, ನಾವು ಇಂಗ್ಲೀಷ್ನಲ್ಲಿ ಸಸ್ಟೈನಬಲ್ ಯೂಸ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಹಾಗೆ ಉತ್ತಮ ಸಂಗ್ರಹಣೆ ಅಂದರೆ ಸ್ಟೋರೇಜ್ ಅಂತ ಹೇಳ್ತೀವಿ, ಸಾರಿಗೆಗೆ, ಟ್ರಾನ್ಸ್ಪೋರ್ಟೇಷನ್ಗೆ ಹಾಗೂ ಗುಣಮಟ್ಟದ ನಿಯಂತ್ರಣ ಮಾಡಲಿಕ್ಕೆ, ಕ್ವಾಲಿಟಿ ಕಂಟ್ರೋಲ್ಗೆ, ಮೀನುಗಾರಿಕೆಯಲ್ಲಿ ಮೌಲ್ಯ ಸರಪಳಿಯನ್ನು ಅಂದರೆ ವ್ಯಾಲ್ಯೂ ಚೈನ್ ಅಂತ ಹೇಳ್ತೀವಲ್ಲ ಅದನ್ನು ಬಲಪಡಿಸುವುದು ಇದರ ಒಂದು ವಿಶೇಷ ಪ್ರದೇಶವಾಗಿರುತ್ತದೆ. ಹಾಗೆ ಬಹಳ ಮುಖ್ಯವಾದ ವಿಷಯವಂತಂದರೆ ಮೀನುಗಾರರ ಆದಾಯವನ್ನು ಸುಧಾರಿಸುವುದು ಮತ್ತು ಅವಕಾಶಗಳನ್ನು ಸೃಷ್ಟಿಸುವುದು. ಇವುಗಳೆಲ್ಲವುಗಳಿಂದ ಮೀನುಗಾರರ ಮತ್ತು ಮೀನು ಕೃಷಿಕರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು ಒಂದು PMMOನ ಉದ್ದೇಶವಾಗಿರುತ್ತದೆ. ಹಾಗೆ PMMSYನ ಪ್ರಮುಖ ಸಾಧನೆಗಳು ಈ ಒಂದು ಕಳೆದ 5 ವರ್ಷಗಳು ಏನಂತಂದರೆ, ಮೊದಲನೇದಾಗಿ 19.5 ಮಿಲಿಯನ್ ಮೆಟ್ರಿಕ್ ಟನ್ ಮೀನು ಉತ್ಪಾದನೆ ಮಾಡಿರ್ತಕ್ಕಂಥದ್ದು. ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಮೀನು ಉತ್ಪಾದಕ ರಾಷ್ಟ್ರವಾಗಿದೆ. ಒಂದು ಜಾಗತಿಕ ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ 8% ಆಗಿರುತ್ತದೆ. ಇದು ಒಂದು ಮುಖ್ಯ ಸಾಧನೆ ಆಗಿರುತ್ತದೆ. ಭಾರತದ ರಫ್ತು 72,000 ಕೋಟಿ ರು ಆಗಿರುತ್ತದೆ. ನಂತರ ಉದ್ಯೋಗದಲ್ಲಿ ಸರಿಸುಮಾರು 58 ಲಕ್ಷ ಜೀವನೋಪಾಯವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಹಾಗೆ ಹಲವಾರು ಮಹಿಳೆಯರು ಕೂಡ ಈ ಒಂದು ಮೀನುಗಾರಿಕೆಯಲ್ಲಿ ಸಬಲೀಕರಣರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಂತರ ಪರಿಸರ ಸ್ನೇಹಿ ಅಂದರೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಜಲಚರ ಸಾಕಣೆ ಮತ್ತು ಸುಸ್ಥಿರ ಮೀನುಗಾರಿಕೆ ನಿರ್ವಹಣೆಯನ್ನು ಈ ಕ್ಲೈಮೇಟ್ ಸ್ಮಾರ್ಟ್ ಅಭ್ಯಾಸಗಳನ್ನು ಅಥವಾ ಟೆಕ್ನಾಲಜೀಸ್ಗಳನ್ನು ಸಹ ಉತ್ತೇಜಿಸಲಾಗಿದೆ ನಮ್ಮ ಈ PMMSY ಯೋಜನೆಯಲ್ಲಿ. ಈ ಸಾಧನೆಗಳ ಜೊತೆಗೆ ಹಲವಾರು ಸವಾಲುಗಳನ್ನು ಸಹ ನಾವು ಇತ್ತೀಚಿನ ದಿನಗಳಲ್ಲಿ ಎದುರಿಸಿದ್ದೇವೆ. ಕೆಲವು ಉದಾಹರಣೆಗಳೇನಂತಂದರೆ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಅಂತ ಹೇಳ್ತಿರ್ತೀವಲ್ಲ, ಈಗ ಒಂದು ಹೆಚ್ಚುತ್ತಿರುವ ಸಮುದ್ರ ತಾಪಮಾನ ಹಾಗೂ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯವು ಪರಿಸರದ ವ್ಯವಸ್ಥೆಗಳಿಗೆ ಹಲವಾರು ಅಪಾಯಗಳನ್ನು ಉಂಟು ಮಾಡ್ತಿದೆ. ಹಾಗೆ ಮೂಲ ಸೌಕರ್ಯಗಳಲ್ಲಿ ಅಂತರವಿರುವುದು ಅಂದರೆ ಮೀನು ಉತ್ಪಾದನೆ ಆಗಿರ್ಬೋದು, ಅವುಗಳ ಶೀತಲೀಕರಣ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ವಿಶೇಷವಾಗಿ ದೂರದ ಪ್ರದೇಶಗಳಿಗೆ ಸಾಕಷ್ಟಿಲ್ಲ. ಸೊ ಇದರ ಮೇಲೆ ನಾವು ಹೆಚ್ಚಾಗಿ ಫೋಕಸ್ ಮಾಡಬೇಕು ಅಂತ ನಮಗೆ ಅನಿಸ್ತಾ ಇದೆ. ಹಾಗೆ ಅನೇಕ ಸಣ್ಣ ಮೀನುಗಾರರು, ಪರ್ಟಿಕ್ಯುಲರ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರು ಅಥವಾ ಆಸಕ್ತಿ ಉಳ್ಳ ರೈತರು, ಅವರಿಗೆ ಸಾಕಾಣಿಕೆ ಸರ್ಕಾರದ ಯೋಜನೆಗಳಿಂದ ಅವರು ದೂರ ಆಗಿದ್ದಾರೆ. ಅವರಿಗೂ ಸಹ ನಾವು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮು ಅಥವಾ ಟ್ರೈನಿಂಗ್ ತರಬೇತಿಗಳನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಾಗಿದೆ. ಈ ಒಂದು PMMSYನಲ್ಲಿ ಆಧುನಿಕ ಟೆಕ್ನಾಲಜೀಸ್ ಗಳಲ್ಲಿ ಒಂದಾದ ಬಯೋಫ್ಲಾಕನ್ನು ಸಹ ರೈತರು ಮಾಡಬಹುದು. ಬಯೋಫ್ಲಾಕನ್ನು ಕಡಿಮೆ ಜಾಗದಲ್ಲಿ ಹೆಚ್ಚು ಮೀನು ಉತ್ಪಾದನೆ ಮಾಡಬಹುದು. ಒಂದು ವಿಶೇಷ ಸೂಚನೆ ನಮ್ಮ ರೈತರಿಗೆ ಏನಂತಂದರೆ, ರೈತರು ಬಯೋಫ್ಲಾಕ್ ಪ್ರಾರಂಭಿಸುವ ಮುನ್ನ ಸೂಕ್ತವಾದ ತರಬೇತಿಯನ್ನು ಸಂಶೋಧನಾ ಕೇಂದ್ರಗಳಿಂದ, ಮೀನುಗಾರಿಕೆ ಇಲಾಖೆಯವರಿಂದ ಅಥವಾ ಮೀನುಗಾರಿಕೆ ಮಹಾವಿದ್ಯಾಲಯಗಳಿಂದ ಪಡೆದು ಹಾಗೂ ಈಗಾಗಲೇ ಸಕ್ಸಸ್ಫುಲ್ ಆಗಿರತಕ್ಕಂಥ ರೈತರುಗಳನ್ನು ಸಂಪರ್ಕಿಸಿ ಈ ಟೆಕ್ನಾಲಜಿಯ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕಾಗಿ ನಾವು ಸೂಚಿಸುತ್ತೇವೆ. ನಂತರ ಹೊಸ ತಳಿಗಳನ್ನು ಸಾಕಣೆ ಮಾಡುವುದರಿಂದ ಹೆಚ್ಚಿನ ಉತ್ಪಾದನೆ ಮಾಡಬಹುದು. ಮೌಲ್ಯಯುತವಾದ ತಳಿಗಳಾದ ಕುಚ್ಚು ಮೀನುಗಳನ್ನು ಉತ್ಪಾದನೆ ಮಾಡಿ ಆರ್ಥಿಕವಾಗಿ ಸಬಲೀಕರಣರಾಗಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇಲಾಖೆಗಳಿಂದ ಕೆರೆಕಟ್ಟೆಗಳ ಹರಾಜು ಹಾಕಲಾಗುತ್ತದೆ. ಗ್ರಾಮ ಪಂಚಾಯಿತಿ ಅಥವಾ ಇಲಾಖೆ ಕೆರೆಗಳಾಗಿರ್ಬೋದು, ಅದರಿಂದ ಈ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಕೆರೆಗಳನ್ನು ಪಡೆದು ಮೀನು ಉತ್ಪಾದನೆ ಮಾಡಿಕೊಳ್ಳಬಹುದು ಮತ್ತು ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಇಷ್ಟು ಹೇಳ್ತಾ ಈ ಎಲ್ಲ PMMSYನ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳು ನೀಲಿ ಕ್ರಾಂತಿಯಲ್ಲಿ ಯಶಸ್ವಿಯಾಗಿವೆ ಹಾಗೂ ಮೀನುಗಾರಿಕೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳ ಪ್ರಯತ್ನಗಳನ್ನು ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಇದುವರೆಗೆ ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಯೋಜನೆ ಕುರಿತು ಡಾಕ್ಟರ್ ಶಾಂತನಗೌಡ, ಸಹ ಪ್ರಾಧ್ಯಾಪಕರು, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗ ಇವರಿಂದ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ SM ಸುಧಾಕರ್, ನಿರ್ಮಾಣ ಸಹಾಯ ದೀಪಿಕಾ H ಮತ್ತು ಶಬಾನಾ ಬಾನು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದ ಕೊಡುಗೆ.